ಕಳೆದ ವರ್ಷ ಮಳೆಗಾಲದ ಸಂದರ್ಭ ತನ್ನೆರಡು ಕಂದಮ್ಮಗಳನ್ನು ಕಳೆದುಕೊಂಡು ತನ್ನೆರಡು ಕಾಲುಗಳನ್ನು ಕಳೆದುಕೊಂಡ ಅಶ್ವಿನಿಯವರ ಹರೇಕಳದಲ್ಲಿರುವ ತಾಯಿ ಮನೆಗೆ ಭೇಟಿ ನೀಡಿ ಕೃತಕ ಕಾಲುಗಳಿಗೆ 23 ಲಕ್ಷ ರೂಪಾಯಿಯನ್ನ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ನೀಡಿದ್ದಾರೆ. ಬಳಿಕ ಮಾತನಾಡಿದ ಇವರು, ಮಂಜನಾಡಿ ದುರಂತದಲ್ಲಿ ಮಕ್ಕಳು ಹಾಗೂ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡ ಅಶ್ವಿನಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರ್ದೇಶನದಂತೆ ಸ್ಪಂದಿಸಿದ್ದಾನೆ. ಮಹಾರಾಷ್ಟ್ರದ ಲೋಧಾ ಚಾರಿಟೇಬಲ್ ಟ್ರಸ್ಟ್ ಬಹುದೊಡ್ಡ ಮೊತ್ತ 23 ಲಕ್ಷವನ್ನ ಅಶ್ವಿನಿಯವರ ಕೃತಕ ಕಾಲುಗಳಿಗೆ ಒದಗಿಸಿದೆ. ಆ ಮೂಲಕ ಎರಡು ಕಾಲುಗಳಿಲ್ಲದ ಅಶ್ವಿನಿ ಮತ್ತೆ ನಡೆದಾಡುವಂತಾಗಲಿ ಎಂದು ಹಾರೈಸಿದ್ರು. ಆ ಸಂದರ್ಭದಲ್ಲಿ ಈ ಕುಟುಂಬದ ಬೇಡಿಕೆ ಆಗಿರ್ತಕ್ಕಂಥ ಎರಡೂ ಕಾಲುಗಳನ್ನು ಕಳ್ಕೊಂಡಿರ್ತಕ್ಕಂಥ ಅಶ್ವಿನಿ ಅವರು ಕೃತಕ ಕಾಲಿನ ಜೋಡಣೆ ಆಗಬೇಕು ಅಂತ ವೈದ್ಯರಲ್ಲಿ ಚರ್ಚೆ ಮಾಡಿದಾಗ ಇವತ್ತಿನ ಅದರ ಅಂದಾಜು ಖರ್ಚು ಸುಮಾರು 23 ಲಕ್ಷ ರೂಪಾಯಿಗಳಾಗ್ತದೆ. 23 ಲಕ್ಷವನ್ನು ಭರಿಸುವುದಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ಕುಟುಂಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಾಲ್ ಮತ್ತು ನಮ್ಮ ಇಲ್ಲಿಯ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಆಳ್ವರ ಗಮನಕ್ಕೆ ತಂದಾಗ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದಾಗ ಕೊನೆಗೆ ಇದಕ್ಕೆ ಯಾವುದಾದ್ರೂ ಸೇವಾ ಸಂಸ್ಥೆಯಿಂದ ಜೋಡಿಸಬಹುದು ಅನ್ನುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂತ ಸಹಕಾರಿಯವರಾಗಿರ್ತಕ್ಕಂಥ ಪ್ರಕಾಶ್ ಜಿ ಅವರ ಗಮನಕ್ಕೆ ತಂದಾಗ ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ ಜಿ ಅವರ ಗಮನಕ್ಕೆ ತಂದರು. ಸಂತೋಷ್ ಜಿ ಅವರು ತುರ್ತು ನನಗೆ ಕರೆ ಮಾಡಿ ಈ ಕುಟುಂಬದ ಜೊತೆ ನಿಲ್ಲಬೇಕು ಅಂತ ಹೇಳಿದಾಗ ಮಹಾರಾಷ್ಟ್ರದ ಸಚಿವರಾಗಿರ್ತಕ್ಕಂಥ ಮಂಗಲ್ ಪ್ರಭಾತ್ ಲೋಧಾ ಅವರ ಗಮನಕ್ಕೆ ತಂದಾಗ ಅವ್ರದೇ ಟ್ರಸ್ಟ್ ಲೋಧಾ ಚಾರಿಟೇಬಲ್ ಟ್ರಸ್ಟ್ ಇಂದ ಇದಕ್ಕೆ 23 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೇನೆ ಎಂದು ಒಪ್ಪಿಕೊಂಡ್ರು. ಎರಡು ಕೃತಕ ಕಾಲುಗಳನ್ನು ಒದಗಿಸುವುದು ಕುಟುಂಬದ ಬೇಡಿಕೆಯಾಗಿತ್ತು. ಕೃತಕ ಕಾಲುಗಳಿಗೆ 23 ಲಕ್ಷ ತಗಲುವ ಕಾರಣ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪಲ, ಮಂಡಲ ಅಧ್ಯಕ್ಷರಾದ ಜಗದೀಶ್ ಕುವೆತ್ತಬೈಲ್ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಅದರಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಕಾಶ್ ಜಿ ಹಾಗೂ ಸಂತೋಷ್ ಜಿ ಖುದ್ದಾಗಿ ಕರೆ ಮಾಡಿ ಕುಟುಂಬದ ಜೊತೆ ನಿಲ್ಲುವಂತೆ ಸೂಚಿಸಿದ್ರು. ಹಾಗಾಗಿ ಮಹಾರಾಷ್ಟ್ರ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಸಚಿವರಾದ ಮಂಗಲ್ ಪ್ರಭಾತ್ ಲೋಧಾ ಇವರ ಲೋಧಾ ಚಾರಿಟೇಬಲ್ ಟ್ರಸ್ಟ್ಗೆ ಮನವಿ ಮಾಡಿದ ತಕ್ಷಣ ಅವರು ಸ್ಪಂದಿಸಿ ಕೃತಕ ಕಾಲುಗಳಿಗೆ ತಗಲುವ ವೆಚ್ಚವನ್ನು ನೀಡಿದ್ದಾರೆ. ಆಂಡ್ರೋ ಲೈಟ್ ಅನ್ನುವ ಕಂಪನಿ ಕೃತಕ ಕಾಲು ಜೋಡಣೆಗೆ ಮುಂದಾಗಿದೆ. ಆರ್ಥಿಕ ಸಂಕಷ್ಟಕ್ಕೆ ಬಿಜೆಪಿ ಕುಟುಂಬದ ಜೊತೆ ನಿಂತು ಕಾರ್ಯವನ್ನ ಮಾಡಿದ ಟ್ರಸ್ಟ್ ಮುಖ್ಯಸ್ಥರು ಮಂಗಲ್ ಪ್ರಭಾತ್ ಲೋಧಾ ನೇರ ಅಶ್ವಿನಿ ಜೊತೆ ಮಾತನಾಡಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡಿ, ಮಂಜನಾಡಿ ದುರಂತದ ಸಂದರ್ಭ ಸರ್ಕಾರ ಹಾಗೂ ಶಾಸಕರು ಮನೆ ನಿರ್ಮಾಣ ಎಲ್ಲಾ ರೀತಿಯ ಭರವಸೆಯನ್ನ ಕೊಟ್ಟಿದ್ರು. ಎರಡು ಕಾಲುಗಳನ್ನ ಕಳೆದುಕೊಂಡ ಅಶ್ವಿನಿ ಸಾಕಷ್ಟು ನೋವಿನಿಂದ ಕುಟುಂಬದ ಜೊತೆಗೆ ಬದುಕುತ್ತಿದ್ರು. ಇದನ್ನ ಸ್ಥಳೀಯರಾದ ಉದಯ್, ಚಂದ್ರ, ಸುಮಾ ವಿಶೇಷ ಮುತುವರ್ಜಿಯನ್ನ ವಹಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂತೋಷ್ ಜಿ ಅವರ ಗಮನಕ್ಕೆ ತರುವ ಮುಖಾಂತರ ಮಾಜಿ ರಾಜ್ಯಾಧ್ಯಕ್ಷರು, ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್ ದೊಡ್ಡ ಆಸರೆಯಾಗಿದ್ದಾರೆ. ನಳಿನ್ ಕಟೀಲ್ ಅವರ ದೊಡ್ಡ ಸೇವೆಯನ್ನ ವೈಯಕ್ತಿಕವಾಗಿ ಜಿಲ್ಲಾ ಬಿಜೆಪಿ ಹಾಗೂ ಇಡೀ ಉಳ್ಳಾಲದ ಜನತೆ ಎಂದಿಗೂ ಮರೆಯುವುದಿಲ್ಲ ಎಂದಿದ್ದಾರೆ. ಸರ್ಕಾರದ ಕಡೆಯಿಂದ ಮತ್ತು ಸ್ಥಳೀಯ ಜನಪ್ರತಿನಿಧಿಯಾಗಿರುವ ಶಾಸಕರು ಕೂಡ ಅವರಿಗೆ ಮನೆ ನಿರ್ಮಾಣ ಮತ್ತು ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅಂತ ಅವರು ಕೂಡ ಭರವಸೆ ಕೊಟ್ಟಿದ್ರು. ಮತ್ತೆ ಸರ್ಕಾರದಿಂದ ಬೇರೆ ಬೇರೆ ಪ್ರಯತ್ನಗಳನ್ನು ಕೂಡ ನಿರಂತರವಾಗಿ ನಮ್ಮ ಸ್ಥಳೀಯ ನಮ್ಮ ಕಾರ್ಯಕರ್ತರ ಮುಖಾಂತರ ಪ್ರಯತ್ನವನ್ನ ಮಾಡುವಂತದ್ದು ಮಾಡಿತ್ತು. ಆದ್ರೆ ಅವರ ಎರಡೂ ಕಾಲನ್ನ ಕಳ್ಕೊಂಡಂತ ಒಂದು ಸಂದರ್ಭದಲ್ಲಿ ಅವರು ತುಂಬಾ ಈ ಒಂದು ಮನೆಯಲ್ಲಿ ಎಲ್ಲ ಕುಟುಂಬದವರೊಟ್ಟಿಗೆ ಬದುಕುವಂತ ಸಂದರ್ಭದಲ್ಲಿ ಸಾಕಷ್ಟು ನೋವಿನಿಂದ ಬದುಕ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಹಕಾರದಿಂದ ವಿಶೇಷವಾಗಿ ನಮ್ಮ ಸ್ಥಳೀಯ ನಮ್ಮ ಉದಯರು ಮತ್ತು ಚಂದ್ರಣ್ಣ ಮತ್ತು ಸುಮಾ ಇವರ ವಿಶೇಷ ಮುತುವರ್ಜಿಯ ಮುಖಾಂತರ ಇದನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಗಮನಕ್ಕೆ ತರುವ ಮುಖಾಂತರ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿ ಅವರ ಗಮನಕ್ಕೆ ತರುವ ಮುಖಾಂತರ ಇವತ್ತು ನಮ್ಮ ಮಾಜಿ ಬಿಜೆಪಿಯ ರಾಜ್ಯದ ಮಾಜಿ ಅಧ್ಯಕ್ಷರು, ನಮ್ಮ ಸಂಸದರು ಮತ್ತು ನಿರಂತರ ನಮಗೆಲ್ಲ ವಿಷಯದಲ್ಲಿ ಸ್ಫೂರ್ತಿಯುತವಾಗಿ ಸಹಕಾರವನ್ನು ನಿರಂತರವಾಗಿ ಮಾಡ್ತಾ ಬಂದಿರುವ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಒಂದು ದೊಡ್ಡ ಈ ಕುಟುಂಬಕ್ಕೆ ಆಸರೆಯಾಗಿ ಒಂದು ದೊಡ್ಡ ಸಹಕಾರವನ್ನ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲ್, ಪ್ರಧಾನ ಕಾರ್ಯದರ್ಶಿಗಳು ಮೋಹನ್ ರಾಜ್ ಕೆಆರ್, ದಯಾನಂದ ತೊಕ್ಕೊಟ್ಟು, ಮಂಡಲ ಕೋಶಾಧಿಕಾರಿ ಸುಮಲತಾ ಕೋಣಾಜೆ, ಚಂದ್ರಶೇಖರ್ ಶೆಟ್ಟಿ ಮರಿಕಳ, ಸೇವಾ ಭಾರತಿ ಸ್ವಯಂ ಸೇವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾದ ಉದಯ್ ಶಂಕರ್ ಶೆಟ್ಟಿ ಬಲೆತ್ತೋಡು, ಮುರಳೀಧರ್ ಕೋಣಾಜೆ, ಯುವ ಮೋರ್ಚಾ ಅಧ್ಯಕ್ಷರು ಸುಧಾಕರ ಗಟ್ಟಿ, ಶಕ್ತಿ ಕೇಂದ್ರದ ಅಧ್ಯಕ್ಷರು ಮುನ್ನೂರು ರಮೇಶ್ ಬೆದ್ರೋಳಿಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಮಂಗಲ್ ಪ್ರಭಾ ಲೋಧ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೆ. ಹಾಗೂ ನನಗೆ ಕಾಲಿಗೆ ಧನ ಸಹಾಯ ಮಾಡಿದ 23 ಲಕ್ಷ ಧನ ಸಹಾಯ ಮಾಡಿದ ಮಂಗಲ್ ಲೋಧಚ್ಚ ಅವರಿಗೆ ಟ್ರಸ್ಟ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅವರಿಗೆ ಅರ್ಪಿಸುತ್ತಿದ್ದೇನೆ. ಆ ಸಮಯದಲ್ಲಿ ನಮಗೆ ಜಿಲ್ಲಾಡಳಿತ ಪೂರ್ತಿಯಾಗಿ ಆಶ್ವಾಸನೆಯನ್ನು ಕೊಟ್ಟಿತ್ತು. ಏನೆಂದರೆ ಅವರಿಗೆ ಒಂದು ಮನೆಯನ್ನು ಸರ್ಕಾರಿ ಜಾಗದಲ್ಲಿ, ಒಳ್ಳೆಯ ಜಾಗದಲ್ಲಿ ಒಂದು ಮನೆ, ಅವರಿಗೆ ಉದ್ಯೋಗ ಮತ್ತು ಮನೆಗೆ ಬೇಕಾಗುವ ಎಲ್ಲ ಸೌಕರ್ಯವನ್ನು ಎಲ್ಲ ನಾವು ಜಿಲ್ಲಾಡಳಿತ ವತಿಯಿಂದ ಕೊಡ್ತೇವೆ ಅನ್ನುವ ಭರವಸೆಯಿಂದ ನಾವು ಇಷ್ಟು ಹೊತ್ತು ಅದರಲ್ಲಿ ಪ್ರಯತ್ನವನ್ನು ಮಾಡಿ ವಿಫಲರಾಗಿದ್ದೆವು. ಅವರ ಕುಟುಂಬ ಸದಾ ಇದರ ವಿರುದ್ಧ ಎಲ್ಲ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಹೋರಾಟ ನಡೆಸುತ್ತಾ ಬಂದರು. ನಮಗೆ ಜಿಲ್ಲಾಡಳಿತದಿಂದ ಯಾವುದೇ ಒಂದು ಸಹಾಯ ಕೂಡ ಇಷ್ಟವರೆಗೆ ಅಶ್ವಿನಿಯವರ ಮನೆಗೆ ಸಿಗಲಿಲ್ಲ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.